ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಶ್ರಾವಣ ಮಾಸ ಎಲ್ಲರಿಗೂ ಕೂಡ ಹರ್ಷದಾಯಕವಾಗಿರತಕ್ಕಂತಹ ಮಾಸ. ವರ್ಷ ಋತು ಅಂತ ಹೇಳ್ತಾರೆ. ಶ್ರಾವಣ ಭಾದ್ರಪದ ವರ್ಷ ಋತು ಅಂತ. ಮಳೆ ಹನಿ, ಮಳೆ ಬಂದು ಕೆರೆ ನದಿ ನದ ತಟಾಕಗಳೆಲ್ಲ ತುಂಬಿ ಹರಿದು ರೈತರ ಜೀವನವನ್ನ ಹಸನು ಮಾಡತಕ್ಕಂತಹ ಮಾಸ ಈ ಶ್ರಾವಣ ಮಾಸ. ಮಹಾಲಕ್ಷ್ಮಿಗೆ ಬಹಳ ಪ್ರೀತ್ಯರ್ಥವಾಗಿರತಕ್ಕಂತಹ ಮಾಸ. ಶ್ರೀಮನ್ನಾರಾಯಣನಿಗೆ ಬಹಳ ಪ್ರಿಯವಾದ ಸೇವೆಯನ್ನ ಮಹಾಲಕ್ಷ್ಮಿ ಮಾಡುವಂತಹ ಮಾಸ. ಮನೆ ಮನೆಗಳಲ್ಲಿ ಕೂಡ ಮಹಾಲಕ್ಷ್ಮಿಯ ಆಗಮನ ಆಗುವಂತಹ ಮಾಸ. ಈ ಮಾಸದಲ್ಲಿ ಅದರಲ್ಲಿ ಶುಕ್ರವಾರ ಪ್ರಾರಂಭ ಆಗಿರೋದು ಬಹಳ ಸಂತೋಷಕರವಾದಂತಹ ವಿಷಯ. ಒಂದೊಂದು ಶುಕ್ರವಾರವೂ ಕೂಡ ಒಂದೊಂದು ಪೂಜೆಯನ್ನು ನಾನು ಹೇಳ್ಕೊಡ್ತೀನಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ. ಮಹಾಲಕ್ಷ್ಮಿ ಅಂದ್ರೇನು ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಬರೀ ಹಣ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪವೇ ಆಗಿರುತ್ತೆ. ಅಂತಹ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಪೂಜಾ ವಿಧಿವಿಧಾನಗಳನ್ನು ಮನೆಯಲ್ಲಿ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ನಿನ್ನೆಯ ದಿನ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ರಿ. ಅವ್ರಿಗೆಲ್ಲ ಈ ವಿಚಾರವನ್ನು ತಿಳಿಸಿದೆ. ಹಾಗೆ ಇವತ್ತು ಮೊದಲನೇ ಶುಕ್ರವಾರ. ಇವತ್ತಿನಿಂದ 5 ಶುಕ್ರವಾರಗಳು ಸಿಕ್ಕತ್ತೆ ಶ್ರಾವಣ ಮಾಸದಲ್ಲಿ. 5 ಶುಕ್ರವಾರವೂ ಈ ಪೂಜೆ ಮಾಡ್ತೀವಿ ಅಂತಂದ್ರು ಸಂತೋಷ. ಇವತ್ತು ಮಾಡಿ ಅಥವಾ ಮುಂದಿನ ವಾರ ಮಾಡ್ತೀವಿ ಅನ್ಕೊಂಡ್ರು ಸಂತೋಷ. ಅದೆಲ್ಲ ನಿಮಗೆ ಸೇರಿತ್ತು. ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಮಾಡತಕ್ಕಂತಹ ಪೂಜೆ. ಇದಕ್ಕೆ ಬೇಕಾಗಿರೋದೇನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಶ್ರದ್ಧೆ, 2ನೇದು ನಂಬಿಕೆ, 3ನೇದಾಗಿ ಶುಚಿತ್ವ, 4ನೇದಾಗಿ ಗೋವು ಪಾದದ ಧೂಳಿ. ಹಸು ಎಲ್ಲಿ ಕಾಲಿಟ್ಟಿರುತ್ತೋ, ಹಸು ಎಲ್ಲಿ ನಿಂತಿರುತ್ತೋ ಆ ಒಂದು ಪಾದದ ಮಣ್ಣು, ಇದನ್ನ ತಗೊಂಡು ಬಂದು ಮೊದಲೇ ಮನೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, 5 ಜನವೋ 6 ಜನವೋ 10 ಜನವೋ 2 3 ಜನವೋ, ಅವರಿಗೆ 1 ಲೋಟ ಹಾಲು ಲೆಕ್ಕದಲ್ಲಿ ಎಲ್ಲರಿಗೂ ಕೂಡ ಆಗುವಂತೆ ಎಷ್ಟು ಹಾಲು ಸಾಧ್ಯನೋ, ಅರ್ಧ ಲೀಟ್ರ, 1/4 ಲೀಟ್ರ, 1 ಲೀಟ್ರ್ ಹಾಲನ್ನ ತಗೊಂಬಂದಿಟ್ಕೊಳ್ಳಿ. ಇದರ ಜೊತೆಯಲ್ಲಿ ಏಲಕ್ಕಿ, ಕೆಂಪು ಕಲ್ಸಕ್ಕರೆ, ಲವಂಗ, ಕೇಸರಿ, ಈ 4 ಪದಾರ್ಥಗಳನ್ನ ಗ್ರಂಥಿಗೆ ಅಂಗಡಿಯಿಂದ ಸ್ವಲ್ಪ ಸ್ವಲ್ಪನೇ ತಗೊಂಬನ್ನಿ. ನೀವು ನಿಮಗೆ ಯೋಗ್ಯತೆ ಇದೆ, ಸಿಕ್ಕಾಪಟ್ಟೆ ನಾವು ಹಣವಂತರು, ನಮಗೇನು ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ಅರ್ಧ ಗ್ರಾಮ್ 1 ಗ್ರಾಮ್ ಕೇಸರಿ ತಗೊಂಬನ್ನಿ. ಒಂದು 5 ಅಥವಾ 6 ಹೆಸರು ಏಲಕ್ಕಿ, 1 3-4 ಲವಂಗ, ಒಂದು ಸ್ವಲ್ಪ ಕೆಂಪು ಕಲ್ಸಕ್ಕರೆ, ಇದನ್ನ ತಗೊಂಡು ಬನ್ನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಂಧ್ಯಾಕಾಲ 5:30 ಗಂಟೆ ಕಳೆದ ನಂತರ ಮನೆಯನ್ನೆಲ್ಲ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ, ಆನಂತರ ನೀವು ಕೂಡ ಶುದ್ಧರಾಗಿ ಸುಮಂಗಲಿಯರು ಭಾರತೀಯ ಸಂಸ್ಕೃತಿಯಂತೆ ಅಲಂಕೃತರಾಗಿ, ತಲೆಗೆ ಹೂವು ಮುಡ್ಕೊಂಡು, ಹಣೆಗೆ ಶುದ್ಧವಾದ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು, ಕೈಗಳಿಗೆ ಬಳೆಗಳನ್ನು ಹಾಕ್ಕೊಂಡು, ಕಾಲ್ಗೆಜ್ಜೆಗಳನ್ನು ಹಾಕ್ಕೊಂಡು, ಯಾವಾಗಲೂ ಇದು ಹೆಣ್ಣು ಮಕ್ಕಳಿಗೆ ಭೂಷಣ ಅಂತ ಹೇಳ್ತಾರೆ, ಆ ರೀತಿ ಸಿದ್ಧರಾಗಿ ಮೊದಲು ಏನೇನು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಹಾಲು, ಈ ಪದಾರ್ಥಗಳನ್ನು ತೆಗೆದಿಟ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಳ್ಳಿ. ಗೋವಿನ ಪಾದದ ಮಣ್ಣು ಸಿಕ್ಕಿದ್ರೆ ಸಂತೋಷ, ಸಿಕ್ಲಿಲ್ಲ ಅಂತಂದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಗೋವನ್ನ. ಹಾಗೆ ಊದ್ಕಡ್ಡಿ, ಕರ್ಪೂರ, ಬತ್ತಿ, ಹಣ್ಣು, ಅಡಿಕೆಲೆ, ನಿಮಗೆ ಶಕ್ತಿ ಇದ್ರೆ 5 ಥರ ಹಣ್ಣು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಇವೆಲ್ಲವನ್ನು. ಅದರ ಜೊತೆಯಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೋ ಮಾಡೋಕ್ಕೆ, ಕೇಸರಿ ಬಾತ್ ಮಾಡ್ತಿರೋ ಅಥವಾ ಮೈಸೂರು ಪಾಕ್ ಮಾಡ್ತಿರೋ, ಪಾಯಸ ಮಾಡ್ಕೊಳ್ತಿರೋ, ಒಂದು ಸಿಹಿ ಪದಾರ್ಥ, ತುಪ್ಪವನ್ನು ಹಾಕಿ ಮಾಡುವಂತಹ
ಸಿಹಿ ಪದಾರ್ಥವನ್ನ ಸಿದ್ಧ ಮಾಡಿ ಇಟ್ಕೊಳ್ಳಿ. ಸಿದ್ಧ ಮಾಡಿಟ್ಕೊಂಡು ಮನೆಯಲ್ಲಿ ಯಾರಿರ್ತೀರಿ, ಮಕ್ಕಳು, ಗಂಡ, ಅಪ್ಪ, ಅಮ್ಮ, ಅತ್ತೆ, ಮಾವ ಯಾರಿರ್ತೀರಿ ಅವರೆಲ್ಲರಿಗೂ ಕೂಡ ಏನೇನು ಆ ಸಮಯಕ್ಕೆ ಬೇಕೋ 1 ಅವರ್ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಆ ರೀತಿಯಲ್ಲಿ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಒದಗಿಸಿಟ್ಟು ನಿಮ್ಮ ಮನೆ ಟಿವಿ, ಮೊಬೈಲ್ ಫೋನ್ಗಳನ್ನ ಆಫ್ ಮಾಡಿಕೊಂಡು ಪ್ರಾರಂಭ ಮಾಡಿ ಪೂಜೆ. ಮೊದಲನೇದಾಗಿ ತುಳಸಿ ಕಟ್ಟೆಗೆ ಹೋಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳಿಂದ ತುಳಸಿ ದೇವಿಯನ್ನ ಪೂಜೆ ಮಾಡಿ ಅವಳಿಗೆ ಒಂದು ಆರತಿಯನ್ನ ಮಾಡಿ ಆ ತುಳಸಿಯ ಒಂದು ಸ್ವಲ್ಪ ಮಣ್ಣನ್ನ ತಗೊಳ್ಳಿ, ತುಳಸಿ ಬೃಂದಾವನದ ಮಣ್ಣನ್ನ ತಗೊಳ್ಳಿ. ಆ ನಂತರ ಬಾಗಿಲಿಗೆ ಅರಿಶಿನ ಕುಂಕುಮವನ್ನ ಹಚ್ಚಿ ಒಳಗಡೆ ಬಂದು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಸ್ಟೀಲ್ ಅಥವಾ ಬೆಳ್ಳಿಯ ಒಂದು ತಂಬಿಗೆ, ತಾಮ್ರ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ. ಹಿತ್ತಾಳಿ ಆಗಿದ್ರೆ ಅದು ಒಳಗಡೆ ಎಲ್ಲ ಕಲಾಯಿ ಆಗಿರುವಂತಹ ಹಿತ್ತಾಳಿ ಆಗಿದ್ರೆ ಸಂತೋಷ, ಇಲ್ಲದೆ ಇದ್ರೆ ಸ್ಟೀಲ್ ಪಾತ್ರೆನಾದ್ರೂ ಪರವಾಗಿಲ್ಲ. ಮುಂದಿನ ಸಮಯಕ್ಕೆ ತಾಯಿ ಬೆಳ್ಳಿಯನ್ನ ಅನುಗ್ರಹ ಮಾಡಲಿ ಎಲ್ಲರಿಗೂ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ಹಾಲು, ಆ ಕಂಚು ತಳದಲ್ಲಿ ಸುಮ್ಮನೆ ಒಂದು 5 ಸ್ಪೂನ್ 6 ಸ್ಪೂನ್ ಹಾಲಿಡೋದಲ್ಲ, ಅರ್ಧ ಮುಕ್ಕಾಲು ಭಾಗ ತುಂಬುವಷ್ಟು ಹಾಲನ್ನು ಹಾಕಿ. ನಾನು ಒಬ್ಳೇ ಇದ್ದೀನಿ, ಏನ್ ಮಾಡೋದು, ಅಷ್ಟೊಂದು ಹಾಲು ನಾನು ಹೇಗೆ ಕುಡಿಲಿ ಅಂತ ಅನ್ಕೋಬೇಡಿ. ಆ ರೀತಿ ಇದ್ರೂ ಕೂಡ 1-2 ಸಲ 3 ಸಲ ಕುಡಿದು ಅದನ್ನ ಖರ್ಚು ಮಾಡ್ಬೇಕಾಗತ್ತೆ. ಅದನ್ನ ಮೊದಲೇ ಹೇಳ್ಬಿಡ್ತೀನಿ. ಆ ಹಾಲು ನಿಮಗೆ ಎಷ್ಟು ಮನೆಯಲ್ಲಿರೋರೆಲ್ಲರಿಗೂ ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ತಗೊಳ್ಳಿ, ಎಕ್ಸೆಸ್ ತಗೋಬೇಡಿ. ಹೊರಗಡೆ ಬಂದಿರೋರಿಗೆ ನಾನು ಇವತ್ತು ಕ್ಷೀರ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ತಗೊಳ್ಳಿ ಅಂತ ಹಾಲು ಕೊಡಕ್ ಆಗಲ್ಲ. ಇದು ಮನೆಯವರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದರಿಂದ ಆ ಹಾಲಿಗೆ ನಾನು ಹೇಳಿದ ಹಾಗೆ ಕೇಸರಿ, ಏಲಕ್ಕಿ ಮತ್ತು ಲವಂಗ ಹಾಗೂ ಕೆಂಪು ಕಲ್ಸಕ್ಕರೆ. ಏಲಕ್ಕಿ, ಲವಂಗ, ಕೆಂಪು ಕಲ್ಸಕ್ಕರೆಯನ್ನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕೊಂಡ್ರೆ ತುಂಬಾ ಸಂತೋಷ. ಇಲ್ಲದಿದ್ರೆ ಬಾಯಿಗೆ